ನಮ್ಮ ಮೆಟ್ರೋ 2ನೇ ಹಂತದಲ್ಲಿ ನಿರ್ಮಾಣಗೊಳ್ತಾ ಇರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗಿನ ನೀಲಿ ಮಾರ್ಗದಲ್ಲಿ ವಿದ್ಯುದೀಕರಣ ತಂತ್ರಜ್ಞಾನ ಅಳವಡಿಸುವ ಕಾಮಗಾರಿಗೆ ಆದೇಶವನ್ನು ಸಿಮೆನ್ಸ್ ನೇತೃತ್ವದ ಕಂಪನಿಗಳ ಸಮೂಹ ಪಡೆದಿದೆ. ನೀಲಿ ಮಾರ್ಗದಲ್ಲಿ ದೇವನಹಳ್ಳಿಯಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೆಆರ್ಪುರ ಹಾಗೂ ಕೆಆರ್ಪುರಂನಿಂದ ಕೇಂದ್ರ ರೇಷ್ಮೆ ಮಂಡಳಿವರೆಗೆ 2 ಹಂತದಲ್ಲಿ ಒಟ್ಟು 58 ಕಿಲೋಮೀಟರ್ ಕಾಮಗಾರಿ ನಡೀತಾ ಇದೆ. 30 ನಿಲ್ದಾಣಗಳಿರುವ ಈ ಮಾರ್ಗದಲ್ಲಿ ವಿದ್ಯುದೀಕರಣಕ್ಕೆ ರೂಪಾಯಿ 7,606 ಕೋಟಿ ವೆಚ್ಚವಾಗಲಿದೆ. ಅದರಲ್ಲಿ ರೂಪಾಯಿ 558 ಕೋಟಿಯ ಕಾಮಗಾರಿಯನ್ನು ಸಿಮೆನ್ಸ್ ಸಮೂಹ ನಡೆಸಲಿದೆ. ಸಿಮೆನ್ಸ್ ಲಿಮಿಟೆಡ್ ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡೇಟಾ ಅಕ್ವಿಸಿಷನ್ ವ್ಯವಸ್ಥೆಗಳನ್ನು ಒಳಗೊಂಡ ರೈಲು ವಿದ್ಯುದೀಕರಣ ತಂತ್ರಜ್ಞಾನಗಳ ಜೊತೆಗೆ ಡಿಜಿಟಲ್ ಪರಿಹಾರಗಳನ್ನು ವಿನ್ಯಾಸಗೊಳಿಸಿ ಅಳವಡಿಸುತ್ತದೆ ಅಂತ ಸಿಮೆನ್ಸ್ ಲಿಮಿಟೆಡ್ನ ಮೊಬಿಲಿಟಿ ಬಿಸಿನೆಸ್ ಮುಖ್ಯಸ್ಥ ಗುಂಜನ್ ವಕಾರಿಯಾ ತಿಳಿಸಿದ್ದಾರೆ.